ಈಗ ಮೂಡ ಹಗರಣ ಏನಿದೆ, ಮೂಡ ಹಗರಣ ಕೂಡ ಸಾಕಷ್ಟು ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ. ಅತ್ತ ಕಾಂಗ್ರೆಸ್ ನಾಯಕರನ್ನ, ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನೇ ಟಾರ್ಗೆಟ್ ಮಾಡಿ ಬಿಜೆಪಿ ಮೂಡಾದಾಳವನ್ನ ಉಳಿಸ್ತಾ ಇದೆ. ಕೇವಲ ಆರೋಪ ಪ್ರತ್ಯಾರೋಪ ಅಥವಾ ಪತ್ರಿಕಾಗೋಷ್ಠಿಗೆ ಸೀಮಿತವಾಗದೆ ಕೆಲವೊಂದಿಷ್ಟು ದಾಖಲೆಗಳನ್ನ ಇವತ್ತು ಬಿಜೆಪಿ ನಾಯಕರು ಬಿಡುಗಡೆ ಮಾಡಿದ್ರು. ಹಾಗೇನೆ ಮಾಜಿ ಮುಖ್ಯಮಂತ್ರಿ ಶೆಟ್ಟರ್ ಅವರು ಕೂಡ ಪತ್ರಿಕಾಗೋಷ್ಠಿಯನ್ನ ಮಾಡಿಸಿ ಕೆಲವೊಂದಿಷ್ಟು ನಿಯಮಗಳನ್ನ ನೇರವಾಗಿ ಮುಖ್ಯಮಂತ್ರಿಗಳೇ ಉಲ್ಲಂಘಿಸಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿದ್ರು. ಹಾಗೇನೆ ನಾಳೆಯಿಂದ ಬಿಜೆಪಿ ನೇರವಾಗಿ ರಸ್ತೆಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದು ಬೆಂಗಳೂರಿನಿಂದ ಮೈಸೂರಿನ ತನಕ ಬೃಹತ್ ರ್ಯಾಲಿಯ ಜೊತೆಗೆ ಮೂಡಾ ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದೆ. ಹೀಗಾಗಿ ಮೂಡಾ ಪ್ರಕರಣ ದಿನೇ ದಿನೇ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ನಾವು ಲೀಗಲ್ ಆಗಿದೆ ಅಂತ ಹೇಳ್ತೀವಿ, ಅವ್ರು ಇಲ್ಲೀಗಲ್ ಆಗಿದೆ ಅಂತ ತೋರಿಸ್ತಾರೆ. 100% ಉದ್ದೇಶಪೂರ್ವಕವಾಗಿ ಅವ್ರು ಕಾಲ್ ಮಾಡಿ ಅದ್ರ ಬೆನಿಫಿಟ್ ನಾ ತಗೊಳ್ಳೋರಂತ ಸುಮ್ಮನೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 15 ದಿನಗಳಿಂದ ನಡೆಯುತ್ತಿರೋ ಮೂಡಾ ಹಗರಣದ ಬಡಿದಾಟ ಈಗ ಮತ್ತೊಂದು ಸಂಘರ್ಷಕ್ಕೆ ಕಾರಣವಾಗಿದೆ. ಮೂಡಾ ಸ್ಕ್ಯಾಮ್ ವಿರೋಧಿಸಿ ನಾಳೆ ರಾಜ್ಯ ಬಿಜೆಪಿ ದೊಡ್ಡ ಹೋರಾಟಕ್ಕೆ ಸಿದ್ಧತೆ ನಡೆಸುತ್ತಿದೆ. ಬಿಡದಿಯಿಂದ ಕಾರು ರ್ಯಾಲಿ ಮಾಡೋ ಮೂಲಕ ಮೂಡಾ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಮುಂದಾಗಿದೆ. ಅಷ್ಟೇ ಅಲ್ಲ, ಈ ಹೋರಾಟವನ್ನ ದೊಡ್ಡ ಮಟ್ಟದಲ್ಲಿ ಕೊಂಡೊಯ್ಯೋದಕ್ಕೆ ಕಮಲ ಪಡೆ ರೆಡಿಯಾಗಿದೆ. ಇನ್ನು ಮೂಡಾ ಹಗರಣ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ. ಮುಂದಿನ ಸೋಮವಾರದಿಂದ ಅಧಿವೇಶನದಲ್ಲೂ ಮೂಡಾ ಮಲ್ಲ ಯುದ್ಧ ನಡೆಸೋಕೆ ಬಿಜೆಪಿ ದಾಖಲೆ ಸಂಗ್ರಹಿಸುತ್ತಿದೆ. ನಾಳೆ ಮೂಡಾ ಕಚೇರಿಗೆ ಮುತ್ತಿಗೆ ಹಾಕಲು ಸಜ್ಜಾಗಿದೆ. ಇದೀಗ ಮತ್ತೆ ಮೂಡಾ ಸೈಟ್ ಹಂಚಿಕೆ ಬಗ್ಗೆ ಸ್ಪಷ್ಟನೆ ನೀಡಿರೋ ಸಿಎಂ, ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ. ಕಾನೂನು ಪ್ರಕಾರವೇ ಸೈಟ್ ಪಡೆಯಲಾಗಿದೆ. ಬಿಜೆಪಿಯವರು ಇಲೀಗಲ್ ಅಂತ ಪ್ರೂವ್ ಮಾಡ್ಲಿ ಅಂತ ಸವಾಲ್ ಹಾಕಿದ್ದಾರೆ. ಎಲ್ಲಿ ಇಲ್ಲೀಗಲ್ ಆಗಿದೆ ಅಂತ ಹೇಳ್ಬೇಕಲ್ವಾ? ಲೀಗಲ್ಲು ಇಲ್ಲೀಗಲ್ ಎರಡು ತರ ಇರ್ತದಲ್ವಾ? ನಾವು ಲೀಗಲ್ ಆಗಿದೆ ಅಂತ ಹೇಳ್ತೀವಿ, ಅವ್ರು ಇಲ್ಲೀಗಲ್ ಆಗಿದೆ ಅಂತ ತೋರಿಸ್ತಾರೆ. ನಿಮ್ಗೆ ನಿಮ್ ಪ್ರಕಾರ ಇಲ್ಲೀಗಲ್ ಆಗುತ್ತೆ, ಮತ್ತೆ ನೀನು ಇಲ್ಲೀಗಲ್ ಆಗಿದೆ. ಹಾಗಾದ್ರೆ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ವಿಪಕ್ಷ ನಾಯಕರ ಪ್ರಶ್ನೆಗಳೇನು ಅನ್ನೋದನ್ನ ನೋಡೋದಾದ್ರೆ, 2009ರ ಭೂಸ್ವಾಧೀನ ಪರಿಹಾರ ಅಧಿಸೂಚನೆ ಆಧಾರವಾಗಿಟ್ಟು ವಿಪಕ್ಷಗಳು ಪ್ರಶ್ನೆ ಮಾಡಿವೆ. ಅಧಿಸೂಚನೆಯಂತೆ ಸದರಿ ಲೇಔಟ್ನಲ್ಲಿ ಭೂಮಿ ಪಡೆಯಬೇಕಿದೆ. ನಿರ್ಮಾಣವಾಗಿರೋ ಅದೇ ಲೇಔಟ್ನಲ್ಲೇ ಭೂಮಿ ಪಡೆಯಬೇಕಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಬೇರೆ ಲೇಔಟ್ನಲ್ಲಿ ಸೈಟ್ ನೀಡಿದ್ದೇಕೆ? ನಿಯಮದಂತೆ ಸಿಎಂ ಸಿದ್ದರಾಮಯ್ಯ ಲಾಟರಿ ಸೈಟ್ ಪಡೆಯಬೇಕಿದೆ. ಸೈಟ್ ಹಂಚಿಕೆಯಲ್ಲಿ ನಿಯಮ ಉಲ್ಲಂಘಿಸಲಾಗಿದ್ಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಮೂಡಾ ಜಮೀನು ಒತ್ತುವರಿ ಮಾಡಿದ್ರು ಗೊತ್ತಾಗದಿರೋದೇಕೆ? ಇದಿಷ್ಟೇ ಅಲ್ಲ, ಅಭಿವೃದ್ಧಿಪಡಿಸುವ ಹಂತದಲ್ಲಾದ್ರೂ ಕಾಮಗಾರಿ ಗೊತ್ತಿರಬೇಕಲ್ವಾ? ಇನ್ನು ಸಿಎಂ ಕುಟುಂಬಕ್ಕೆ ಗೊತ್ತಿದ್ರು ದುರುದ್ದೇಶಪೂರ್ವಕವಾಗಿ ನಿಯಮ ಉಲ್ಲಂಘನೆಯ ಆರೋಪ ಕೇಳಿಬಂದಿದೆ. ಇನ್ನು ತಮ್ಮ ಜಮೀನಿಗೆ ಸಣ್ಣ ಜಮೀನು ಮಾಲೀಕರು ಬೇಲಿ ಬೋರ್ಡ್ ಹಾಕ್ತಾರೆ. ಇಷ್ಟು ದೊಡ್ಡ ಜಮೀನಿಗೆ ಬೇಲಿ ಬೋರ್ಡ್ ಅಳವಡಿಸಿರೋದು ದೊಡ್ಡ ಅನುಮಾನ ಶುರುವಾಗಿದೆ. ಇನ್ನು ಮೂಡಾ ಅಷ್ಟು ದೊಡ್ಡ ಲೇಔಟ್ ನಿರ್ಮಾಣ ಮಾಡ್ತಿದ್ರು ಗಮನಕ್ಕೆ ಬಂದಿಲ್ವಾ? ಮೈಸೂರು ನಗರಾಭಿವೃದ್ಧಿ ಹೆಸರನ್ನ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ನಿಂದ ಯಾಕೆ ತೆಗೆದಿಲ್ಲ? ಬಿಜೆಪಿ ಹೇಳ್ತಿರುವಂತಹ ವಿಚಾರದ ಮುಖಾಂತರ ನೋಡೋದಾದ್ರೆ, ಮುಖ್ಯಮಂತ್ರಿಗಳು ಕೂಡ ಈ ಬಿಜೆಪಿಯ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಲೇಬೇಕಾದಂತ ಒಂದು ಪರಿಸ್ಥಿತಿ ಕೂಡ ಈಗಿನ ಸಂದರ್ಭಕ್ಕಿದೆ. ಹಾಗಾಗಿ ಹಲವು ವಿಚಾರಗಳನ್ನ ಮುಂದಿಟ್ಟುಕೊಂಡು ಸಾಲಾದಂತಹ ಸವಾಲುಗಳನ್ನ ಬಿಜೆಪಿ ಮುಖ್ಯಮಂತ್ರಿಗಳಿಗೆ ಹಾಕ್ತಾ ಇದೆ. ಎಲ್ಲವನ್ನೂ ಸಿಎಂ ಸಿದ್ದರಾಮಯ್ಯ ಉದ್ದೇಶಪೂರ್ವಕವಾಗಿಯೇ ಮಾಡಿದ್ದಾರೆ ಅಂತ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಆರೋಪ ಮಾಡಿದ್ದಾರೆ. 100% ಉದ್ದೇಶಪೂರ್ವಕವಾಗಿ ನಿಮ್ಮ ಕಣ್ಣು ಮುಂದೆ ಇದೆಲ್ಲ ನಡೆದ್ರು ಸದ್ಯಕ್ಕೆ ನೀವು ಕಣ್ಣು ಮುಚ್ಕೊಂಡು ಸುಮ್ಮನೆ ಅದಾಗಲಿ, ಅವ್ರು ಫಾಲ್ಟ್ ಮಾಡಲಿ, ಡಿಫಾಲ್ಟರ್ ಆಗಲಿ, ಅದ್ರ ಬೆನಿಫಿಟ್ ನಾ ತಗೊಳ್ಳೋರಂತ ಸುಮ್ಮನೆ. ಹೀಗೆ ಮೂಡಾ ಹಗರಣದಲ್ಲಿ ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಿವೆ. ನಾಳೆ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ. ಸೋಮವಾರ ಸದನದ ಒಳಗೂ ಸಮರ ಸಾಗಲಿದೆ. ಇದಕ್ಕೆ ಕೌಂಟರ್ ಕೊಡಲು ಕಾಂಗ್ರೆಸ್ ಕೂಡ ಸಜ್ಜಾಗಿದೆ. ಮೈಸೂರಿನಿಂದ ರಾಮ್ ಮತ್ತು ದಿಲೀಪ್ ಜೊತೆ ಈರಣ್ಣ ಬಸವ ಮತ್ತು ಕಿರಣ್ ಹನಿಯಡ್ಕ, TV9 ಬೆಂಗಳೂರು.